ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಪದೇ ಪದೇ ನಾವು ಹೇಳ್ತಾನೆ ಇದ್ದೀವಿ, ಕರ್ನಾಟಕದ ರೈತರಿಗೆ ಮಲತಾಯಿ ಧೋರಣೆ ಆಗ್ತಾ ಇದೆ ಅಂತೇಳಿ. ಈ ವಿಚಾರವಾಗಿ ಸಾಕಷ್ಟು ಸಾರಿ ಧ್ವನಿ ಎತ್ತಿದ್ರೂ ಕೂಡ ಯಾರು ಕೂಡ ಅದರ ಬಗ್ಗೆ ಗಮನ ಹರಿಸಿರಲಿಲ್ಲ. ಚುನಾವಣಾ ಆಯೋಗದ ಮೇಲೆ ಹಾಕ್ಕೊಂಡು ಕಾಲಹರಣ ಮಾಡ್ತಾಯಿದ್ರು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಡೈರೆಕ್ಷನ್ಸ್ ಬಂದ ಮೇಲೆ ಈಗ 3,256 ಕೋಟಿಯನ್ನು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಕೇವಲ 20% ಮಾತ್ರ ಹಣ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಬೇಡಿಕೆ ಇದ್ದಿದ್ದು ಸುಮಾರು 18,000 ಕೋಟಿಗೂ ಹೆಚ್ಚು ಅನುದಾನ ಬಿಡುಗಡೆ ಆಗಬೇಕು ಅಂತೇಳಿ. ಕಾರಣ 223 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಅಂಥೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಕೇಂದ್ರದ ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ ಆಧಾರದ ಮೇಲೆ 223 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡಿ ಸುಮಾರು 6 ತಿಂಗಳು ಮೇಲಾಗಿದೆ. ಸೊ ಇದುವರೆಗೂ ಕೂಡ ಅವರು ಕೊಟ್ಟಿಲ್ಲ. ಕೊಟ್ಟಿರ್ತಕ್ಕಂಥದ್ದು ಕೇವಲ ಭಿಕ್ಷೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಹೊರತು ಬೇರೇನೂ ಅಲ್ಲ. ಇದು ಮಲತಾಯಿ ಧೋರಣೆ ಅಲ್ಲದೆ ಬೇರೇನೂ ಅಲ್ಲ. ಕರ್ನಾಟಕದ ಕನ್ನಡಿಗರಿಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅದರಲ್ಲೂ ವಿಶೇಷವಾಗಿ ರೈತರ ವಿಚಾರದಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದನ್ನು ಇವತ್ತು ಪ್ರತಿಯೊಬ್ಬ ಕರ್ನಾಟಕದ ರೈತರಿಗೂ ಕೂಡ ಚಿಂತನೆಯನ್ನು ಮಾಡಿ. ಅದನ್ನೇ ಹೇಳ್ತಲ್ಲ, ಈಗ ಕೊಟ್ಟಿರೋದು ಕೇವಲ 20% ಮಾತ್ರ. ನಾವು ಕೇಳಿರುವಂಥದ್ದು 18,000ಕ್ಕೂ ಹೆಚ್ಚು ಅನುದಾನವನ್ನು ಕೇಳಿದ್ದೀವಿ. ಅವ್ರು ಕೊಟ್ಟಿರೋದು ನಮಗೆ ಕೇವಲ 3,000 ಚಿಲ್ಲರೆ ಕೋಟಿ ಕೊಟ್ಟಿದ್ದಾರೆ. ಸೊ ಬಹುಶಃ ಹಳೆ ಬಾಕಿ ಅಂತ ತಿರ್ಗಾ ಕ್ಯಾತೆ ತೆಗಿಬೋದು. ವರ್ಷನೇ ಮುಗಿದೋಯ್ತು, ಮಳೆ ಬಂತು ಅಂತನೋ ಇನ್ನೇನಾದ್ರು ಒಂದು ಕ್ಯಾತೆ ತೆಗಿಬೋದು. ಕೇಂದ್ರ ಕ್ಯಾತೆ ತೆಗೆಯೋದ್ರಲ್ಲಿ ಎಕ್ಸ್ಪರ್ಟ್ಗಳಲ್ಲ, ವಿಷಯ ತಿರ್ಚೋದ್ರಲ್ಲೂ ಎಕ್ಸ್ಪರ್ಟ್ಗಳು. ರೈತರ ಬಗ್ಗೆ ಕಾಳಜಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಮೊದಲ ಹಂತದ ಮತದಾನ ಮುಗಿದ ನೆಕ್ಸ್ಟ್ ಡೇನೇ ಬಿಡುಗಡೆ ಮಾಡಿದ್ದಾರೆ ಅಂತಂದ್ರೆ ಅವಾಗೇ ಬಿಡುಗಡೆ ಮಾಡ್ಬೋದು. ಕೋರ್ಟ್ ಹೇಳಿ ಸೋಲೋ ಭೀತಿ ಏನಾದ್ರು ಕಡಿಮೆ ಸ್ಥಾನ ಬರ್ತಾರೆ ಅನ್ನೋ ಭೀತಿ ಏನಾದ್ರು ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚು ರೈತಾಪಿ ಸಂಖ್ಯೆ ಜಾಸ್ತಿ ಇದೆ. ಸೊ ತೀವ್ರ ಬರ ಪರಿಸ್ಥಿತಿ ಇದೆ, ತೀವ್ರವಾದಂಥ ನಷ್ಟ ಕೂಡ ಆಗಿದೆ. ರಾಜ್ಯದ ಎಲ್ಲ ಕಡೆ ನಷ್ಟ ಆಗಿದೆ. ಆದರೆ ಅದು ಪ್ರಮುಖವಾದಂಥ ವಿಚಾರ ಆಗ್ಬೋದು ಏನೋ ಅನ್ನೋವಂಥ ಕಾರಣಕ್ಕೆ ರಾಜಕೀಯದಿಂದ ಏನಾದರೂ ಈಗ ನೋಡಿ ಅಭಿವೃದ್ಧಿ ವಿಚಾರ ಬಿಟ್ಬಿಟ್ಟು ಈಗ ಬೇರೆ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ತಾಳಿ ಭಾಗ್ಯ, ಅರಿಶಿನ, ಕುಂಕುಮ ಈ ವಿಚಾರಗಳು ಚರ್ಚೆ ಆಗ್ತವೆ. ಸೊ ಭಾವನಾತ್ಮಕವಾದಂಥ ವಿಚಾರಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಮತ್ತು ವೇದಿಕೆಗಳಲ್ಲಿ ನಾವು ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಲಿಕ್ಕೋಸ್ಕರ ಮಾಡಿರುವಂಥ ವಿಚಾರಣೆ ಹೊರತು ಕರ್ನಾಟಕದ ರೈತರ ಮೇಲಿನ ರೈತರ ಕಷ್ಟಕ್ಕೆ ಸ್ಪಂದಿಸಿದಂಥ ವಿಚಾರ ಅಲ್ಲ. ಸರ್, ಕುಮಾರಸ್ವಾಮಿ ಹೇಳಿದ್ರೆ ಯಾಕೆ ಡಾಕ್ಟರ್ನ ನಿಲ್ಲಿಸಿದ್ವಿ ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ, ನಾನು ಫಲಿತಾಂಶ ಬಂದಮೇಲೆ ಮಾತಾಡ್ತೀನಿ. ನೋಡ್ರಿ, ನಿಂತಿದ್ದು ಆಯಿತು, ಎಲೆಕ್ಷನ್ ಮಾಡಿದ್ದು ಆಯಿತು, ಜನ ಓಟ್ ಹಾಕಿದ್ದು ಆಯಿತು, ಗೊತ್ತಾಯ್ತಾ? ಡಾಕ್ಟ್ರನ್ನ ಎಂತಕ್ಕೆ ನಿಲ್ಲಿಸಿದ್ರು, ಡಾಕ್ಟ್ರನ್ನು ಇವ್ರು ಯಾತಕ್ಕೆ ನಿಂತ್ಕೊಂಡ್ರು, ಅದು ಅವರ ವೈಯಕ್ತಿಕ ತೀರ್ಮಾನ. ಡಾಕ್ಟರ್ದು ಅಷ್ಟೇನೇ, ಪಕ್ಷದ್ದು ಅಷ್ಟೇ. ಯಾರು ನಿಲ್ಬಾರ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ನಿಲ್ಬಾರ್ದು ಅಂತ ಹೇಳಲಿಕ್ಕಾಗಲ್ಲ. ಅದು ಅವರವರ ವೈಯಕ್ತಿಕ ಅಭಿಪ್ರಾಯ. ನಾನು ಮಾಧ್ಯಮಗಳೇ ತಮ್ಮ ಮುಖಾಂತರ ಕ್ಷೇತ್ರದ ಎಲ್ಲ ಮತದಾರರಿಗೆ ಇವತ್ತು ಭಾಳ ಶಾಂತಿಯುತವಾಗಿ ಚುನಾವಣೆಯನ್ನು ನಡೆಸಿದ್ದಾರೆ. ಜೊತೆಗೆ ಸಾಕಷ್ಟು ಆರೋಪಗಳು, ಚುನಾವಣೆ ಫೇರ್ ಆಗಿ ನಡೆಯೋದಿಲ್ಲ, ಹಂಗಾಗುತ್ತೆ ಹಿಂಗಾಗುತ್ತೆ, ಇದನ್ನ ಪ್ಯಾರಾಮಿಲಿಟರಿ ಫೋರ್ಸ್ ಬರಬೇಕು, ಅದು ಬರಬೇಕು ಅಂತಕ್ಕಂಥ ಅನೇಕ ಭಯದ
ಮಾಜಿ ಪ್ರಧಾನಮಂತ್ರಿಗಳಾದಿಯಾಗಿ ಎಲ್ಲರೂ ಕೂಡ ಮಾಡಿದರು. ಅನೇಕ ಬಾರಿ ಪ್ರೆಸ್ ಮೀಟ್ಗಳನ್ನು ಮಾಡಿದರು, ಕಂಪ್ಲೇಂಟ್ಸ್ಗಳನ್ನು, ದೂರುಗಳನ್ನು, ಪ್ರತಿನಿತ್ಯ ದೂರುಗಳನ್ನು ಬರಿತಾನೇ ಇದ್ದರು. ಆದರೆ ಇವತ್ತು ಎಲ್ಲವೂ ಕೂಡ ಕ್ಲಿಯರ್ ಆಗಿ ಯಾವುದೇ ಒಂದು ಸಮಸ್ಯೆ ಇದೆ, ಯಾವುದೇ ಮತಗಟ್ಟೆನಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಹಂಗೆ ನೋಡೋದಾದರೆ ಅವರೇ ಒಂದಷ್ಟು ಕಡೆ ಗಲಾಟೆಗಳನ್ನು ಮಾಡಿದ್ದಾರೆ. ಅವ್ರ ಕಾರ್ಯಕರ್ತರುಗಳೇ ಗಲಾಟೆ ಮಾಡಿ, ಹಲ್ಲೆ ಮಾಡಿ ಒಂದಷ್ಟು ಪ್ರಕರಣಗಳಾಗಿದೆ. ಆದರೆ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ನಡೆಯುವಂಥದ್ದನ್ನು ನಾನು ದೊಡ್ಡದು ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದ್ರಲ್ಲಿ ದೇವೇಗೌಡರ ಕುಟುಂಬ ಭಾಳ ನೈಪುಣ್ಯತೆಯನ್ನು ಪಡೆದಿದ್ದಾರೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗಲ್ಲ. ಇನ್ನೇನು ಬೇಕು ಹೇಳಿ? ಹೇಗಾಗಿದೆ ಸರ್ ಎಲೆಕ್ಷನ್ ಎಲ್ಲ ಟೋಟಲ್ ಬೆಂಗಳೂರು ರೂರಲಲ್ಲಿ? ಕಳೆದ ವಿಧಾನಸಭಾ ಚುನಾವಣೆಗಿಂತ ಈ ಬಾರಿ ಹೆಚ್ಚು ಇದು ಪರ್ಸೆಂಟೇಜ್ ಆಫ್ ವೋಟು ಸ್ವಲ್ಪ ಜಾಸ್ತಿ ಆಗಿದೆ ಎಲ್ಲ ಕಡೆಯೂ. ಹೊಸ ಮತದಾರರು ಕೂಡ ಸುಮಾರು 2 ಲಕ್ಷ ಸಂಖ್ಯೆಯಲ್ಲಿದ್ದರು. ಸೊ ಹಾಗಾಗಿ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿದೆ. ನಮ್ಮ ಕಾರ್ಯಕರ್ತರು, ಮುಖಂಡರೆಲ್ಲ ಹುಮ್ಮಸ್ಸಿಂದ ಇದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದೀವಿ, ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ. ನನಗೂ ಕೂಡ ಆತ್ಮವಿಶ್ವಾಸ ಇದೆ, ನಾನು ಗೆಲ್ತೇನೆ. ನಿಮಗೆ ಈ ವಿಧಾನಸಭಾ ಕ್ಷೇತ್ರದವರು ಬಂದಿರುವಂಥ ಪರ್ಸೆಂಟೇಜ್ ಆಫ್ ವೋಟ್ ನೋಡಿ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ಸರ್? ವಿಧಾನಸಭಾ ಕ್ಷೇತ್ರವಾರು ಅಂತಲ್ಲ, ಒಟ್ಟಾರೆ ಕಾರ್ಯಕರ್ತರುಗಳು ಬೂತ್ಗಳಲ್ಲಿ ಕೆಲಸ ಮಾಡಿರುವಂಥದ್ದು, ಮತದಾನದ ಟರ್ನ್ಔಟು ಯಾವ್ಯಾವ ಭಾಗದಲ್ಲಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಇದು ಒಂದು ಕಡೆ. ಇನ್ನೊಂದು ಕಡೆ ಪಕ್ಷದ ಲೆಕ್ಕಾಚಾರಗಳು, ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಕೈ ಹಿಡಿತದೆ ಅನ್ನೋದನ್ನು ಕೂಡ ಈ ಬಾರಿ ನಾವು ಗಮನ ಹರಿಸ್ಬೇಕಾಗ್ತದೆ. ನೀವೇ ಹೇಳಬೇಕು, ಸರ್ವೆ ಮಾಡಿರ್ತೀರ, ನೀವೇ ಪೋಲ್ ಎಲ್ಲ ಬಂದಿರ್ತದೆ ನಿಮ್ಮ ಹತ್ರನೇ, ನೀವು ಯಾವ ಪೋಲ್ ಅದನ್ನು ಅನೌನ್ಸ್ ಮಾಡೋದು ಆದರೂ ಇಷ್ಟೊತ್ತಿಗೆಲ್ಲ ಗೊತ್ತಿರ್ತದೆ, ನಿಮಗೆಲ್ಲ ಮಾಡಿ ಇಟ್ಕೊಂಡಿರ್ತೀವಿ. ಓಪನ್ ಆಗಿ ಡಿಸ್ಕ್ಲೋಸ್ ಮಾಡಲ್ಲ, ಓಪನ್ ಆಗಿ ಮಾಡಬೇಡಿ, ಹಂಗೆ ಮಾಡಿ. ನಿಮ್ಮ ಎಲೆಕ್ಷನ್ ಏಜೆಂಟ್ಗಳಿದ್ದೇ ಇರ್ತಾರೆ ಸರ್, ಅವರು ಮಾಹಿತಿ ಕೊಟ್ಟರು ಪ್ರಕಾರ ನೋಡಪ್ಪ, ನನಗೆ ಮತದಾನ ಗುಪ್ತ ಮತದಾನ ಗೊತ್ತಾಯ್ತಲ್ಲ. ನಮ್ಮ ಕಾರ್ಯಕರ್ತರುಗಳು ಹುಮ್ಮಸ್ಸಿಂದ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಗಿಂತ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಜನ ಕೂಡ ಸ್ಪಂದಿಸಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ನಾನು ಹೋಗಿ ಓಟ್ ಕೇಳಿದ್ರು ನಾನು ಓಟ್ ಹಾಕ್ತೀನಿ ಅಂತಾರೆ. ನೀವು ಯಾರೋ ಹೋಗಿ ಕೈ ಕೊಟ್ಬಿಟ್ಟು ನಾನು ನಿಂತ್ಕೊಂಡಿದ್ದೀನಿ ಅಂತಾದ್ರೆ ನಿಮಗೂ ಓಟ್ ಹಾಕ್ತೀನಿ ಅಂತಾರೆ. ಇನ್ನೊಬ್ರು ಯಾರೋ ಹೋಗಿ ನೀವು ನಿಂತ್ಕೊಳ್ಳದೇ ಇದ್ರು ಹೋಗಿ ಓಟ್ ಹಾಕಿ ನಾನು ನಿಂತಿದ್ದೀನಿ ಅಂದರೆ ನಿಮಗೂ ಹಾಕ್ತೀನಿ ಅಂತ. ಮತದಾರ ಬುದ್ಧಿವಂತ. ಸೊ ಅದನ್ನು ತೀರ್ಪನ್ನು ಯಾರಾದರೂ ಒಪ್ಕೋಬೇಕಾಗುತ್ತೆ. ಚುನಾವಣೆಯಲ್ಲಿ ಅದಕ್ಕೆ ಗೌಪ್ಯ ಮತದಾನ ಅಂತ ಹೇಳೋದು. ನಾನು ಹೇಳ್ತೇನಲ್ಲ, ಸಂಪೂರ್ಣವಾದಂಥ ವಿಶ್ವಾಸ ಇದ್ದೀವಿ. ನನಗೆ ಕಳೆದ ವಿಧಾನಸಭಾ ಚುನಾವಣೆಗಿನ್ನ ಒಳ್ಳೆಯ ಫಲಿತಾಂಶ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಜಾಸ್ತಿ ಆಗಬೇಕು ಅಂತ ಅನ್ಕೊಂಡಿದ್ದೀನಿ, ಜಾಸ್ತಿ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಗೆಲುವಿನ ಅಂತರವೂ ಜಾಸ್ತಿ ಆಗುತ್ತೆ. ಇಲ್ಲಿ ಹಗಲು ರಾತ್ರಿ ಎಲ್ಲ ಪ್ರಚಾರ ಮಾಡಿದೆ. ಉತ್ತರ ಕರ್ನಾಟಕದ ಹತ್ರ ಏನೋ ಕೆಲಸ ಈ ಅಧ್ಯಕ್ಷರು ಭೇಟಿ ಮಾಡಬೇಕು, ಎಲ್ಲಿ ಕಳಿಸ್ತಾರೋ ಗೊತ್ತಿಲ್ಲ. ಅಧ್ಯಕ್ಷರು ಹೋಗಿದ್ದಾರೆ.